2024 ಲೋಕಸಭಾ ಚುನಾವಣೆಯ ರಂಗೇರ್ತಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರದಲ್ಲಿ ಯಾರು ಮುಂದಿದ್ದಾರೆ? ನಾನು ಮತ್ತೆ ಡಿ.ಎಂ. ಗೌಡ ಒಟ್ಟಿಗೆ ಕೂತು ಪ್ರತಿ ಲೋಕಸಭಾ ಕ್ಷೇತ್ರದ ಸ್ಥಳೀಯ ಪತ್ರಕರ್ತರ ಮತ್ತು ಪತ್ರಿಕೆಗಳ ಮತ್ತು ಇನ್ಫ್ಲೂಯೆನ್ಸರ್ಗಳ ಮಾಹಿತಿಯನ್ನ ತಗೊಂಡು ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದೀವಿ. ಅದರ ಪ್ರಕಾರವಾಗಿ ಮೊದಲಿಗೆ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ ಏನಾಗಬಹುದು? ಯಾಕಂದ್ರೆ ಒಂದು ಹಂತಕ್ಕೆ ಎಲ್ಲ ಕಡೆ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಬಿಜೆಪಿಗೆ ಇವರು, ಕಾಂಗ್ರೆಸ್ಗೆ ಇವರು ಅನ್ನೋದು ಕ್ಲಾರಿಟಿ ಸಿಕ್ಕಿದೆ. ಗೌಡ್ರೆ, ಜಾಧವ್ ವರ್ಸಸ್ ರಾಧಾಕೃಷ್ಣ ದೊಡ್ಡಮನಿ, ಕಾಂಗ್ರೆಸ್ಗೆ ಏನ್ ಲಾಭ ಆಗಬಹುದು? ಇಲ್ಲಿ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದ ಒಂದು ಸ್ಪಷ್ಟ ಚಿತ್ರಣ ನೋಡೋದಾದ್ರೆ, ಯಾವ 2019 ಲೋಕಸಭಾ ಚುನಾವಣೆಯಲ್ಲಿದ್ದಂತಹ ಮೋದಿ ಅಲೆ ಒಂದು, ಪುಲ್ವಾಮಾ ದಾಳಿ, ಈಗ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಈ ಬಾರಿ ಆ ಅಲೆ ಗೌಣವಾಗಿದೆ. ಜೊತೆಗೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು 2009-14 ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ ಸಂದರ್ಭದಲ್ಲಿ ಏಮ್ಸ್ ಆಗಿರ್ಬೋದು, ESI ಹಾಸ್ಪಿಟಲ್ ಆಗಿರ್ಬೋದು, ಪ್ರತ್ಯೇಕ ಕಲಬುರಗಿ ರೈಲ್ವೆ ವಲಯ, ಈ ಯೋಜನೆಗಳ ಬಗ್ಗೆ ಕಲಬುರಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈ ಕೆಲಸ ಕಾರ್ಯಗಳು ಉಮೇಶ್ ಜಾಧವ್ ಅವರ ಅವಧಿಯಲ್ಲಿ ಆಗ್ಲಿಲ್ಲ. ಅವರ ಅವಧಿಯಲ್ಲಾದಂತ ಅನೇಕ ಯೋಜನೆಗಳು ಉಮೇಶ್ ಜಾಧವ್ ಅವ್ರು ಗೆದ್ದ ಮೇಲೆ ವಾಪಸ್ ಹೋದವು. ಈ ಅಸಮಾಧಾನ ಉಮೇಶ್ ಜಾಧವ್ ಅವರ ಮೇಲೆ ಸ್ಥಳೀಯವಾಗಿ ಬಿಜೆಪಿ, ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ಮನೆ ಮಾಡಿದೆ. ಈ ಎಫೆಕ್ಟ್ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ ಉಮೇಶ್ ಜಾಧವ್ ಅವರಿಗೆ. ಜೊತೆಯಲ್ಲಿ ಈ ಸಲ AICCಯ ಅಧ್ಯಕ್ಷರೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಎನ್ನುವಂತಹ ಕಾರಣಕ್ಕೆ ಇಡೀ ಕ್ಷೇತ್ರದಲ್ಲಿ ಇಲ್ಲ, ನಮ್ ಖರ್ಗೆ ಅವ್ರಿಗೆ ಒಂದು ಅವಕಾಶ ಕೊಟ್ರೆ ಏನಾದ್ರೂ ಲಾಭ ಆಗಬಹುದು, ಮತ್ತೊಂದ್ಸಲ ನೋಡೋಣ ಅನ್ನುವಂತಹ ವಾತಾವರಣ ಇದೆ. ಇದು ಕಾಂಗ್ರೆಸ್ನ ಲೆಕ್ಕ. ಬಿಜೆಪಿಯ ವಿಚಾರಕ್ಕೆ ಬಂದ್ರೆ ಕೆಲವೊಂದು ಕಡೆ ಜೂನಿಯರ್ ಖರ್ಗೆ ಏನಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರ ಆಡಳಿತದ ವೈಖರಿ ಮತ್ತು ಒಂದು ಮಟ್ಟಿಗಿನ ದರ್ಪ ಬಿಜೆಪಿಗರನ್ನ ಮತ್ತು ಅಲ್ಲಿನ ಲಿಂಗಾಯತ ಸಮುದಾಯದ ಮೇಲ್ವರ್ಗದ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಮತದಾರರನ್ನ ಒಂದಷ್ಟರ ಮಟ್ಟಿಗೆ ಪಕ್ಕಕ್ಕೆ ದೂಡ್ತಾ ಇದೆ. ಏನಪ್ಪ ಇಷ್ಟು ಬೇಗ ಹೀಗಾಗೋಯ್ತು ಅಂತ. ಇದು ಒಂದು. ಎರಡನೇದು, ಖರ್ಗೆ ಅವರ ಪರಿವಾರವಾದದ ವಿರುದ್ಧ ಬಿಜೆಪಿಗರು ಎದ್ದು ನಿಂತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ. ಪರಿವಾರವಾದ ಅನ್ನೋದು ಕೇವಲ ಕಾಂಗ್ರೆಸ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಸೀಮಿತವಾಗಿ ಉಳಿದಿಲ್ಲ ಇವತ್ತು. ಹಾಗಾದ್ರೆ ಯಡಿಯೂರಪ್ಪನವ್ರ ಕುಟುಂಬ, BY ರಾಘವೇಂದ್ರ ಇದ್ದಾರೆ, BY ವಿಜಯೇಂದ್ರ ಇದ್ದಾರೆ. ಪರಿವಾರವಾದ ಅನ್ನೋದು ಇದೇ ಕಲಬುರಗಿಯ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ತಮ್ಮ ಪುತ್ರ ಚಿಂಚೋಳಿಯ ಬಿಜೆಪಿ ಹಾಲಿ ಶಾಸಕ. ಇದು ಕುಟುಂಬವಾದ ಆಗೋದಿಲ್ವಾ? ಇದು ಕೇವಲ ಕಾರ್ಯಕರ್ತರನ್ನ ಒಂದ್ ರೀತಿ ಭಾವನಾತ್ಮಕವಾಗಿ ಸೆಳೆಯಲಿಕ್ಕೆ ಇರುವಂತ ಒಂದು ಸರಕು ಅಷ್ಟೇ. ಚುನಾವಣೆಯಲ್ಲಿ ಗ್ರೌಂಡ್ ಅಲ್ಲಿ ಎಲ್ಲೂ ಇಲ್ಲ. ಅದು ಗ್ರೌಂಡ್ ರಿಪೋರ್ಟ್ ಪ್ರಕಾರ ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಂದಿದೆ, ಗೆಲ್ಲುವಂತಹ ವಾತಾವರಣ ಸ್ಪಷ್ಟವಾಗಿದೆ. ಇದು ಒಂದನೇ ಕ್ಷೇತ್ರ. ಎರಡನೇ ಕ್ಷೇತ್ರ ಬೀದರ್ ಲೋಕಸಭಾ ಕ್ಷೇತ್ರ. ಹಾಲಿ ಕೇಂದ್ರ ಸಚಿವರಿರ್ತಕ್ಕಂತ ಈ ಕ್ಷೇತ್ರದಲ್ಲಿ ಬಿಜೆಪಿಯ 4 ಶಾಸಕರು, ಬಸವ ಕಲ್ಯಾಣದ ಶರಣು ಸಲಗರ್ ಆಗಿರ್ಬೋದು, ಔರಾದ್ನ ಪ್ರಭು ಚೌಹಾಣ್ ಆಗಿರ್ಬೋದು, ಬೀದರ್ ದಕ್ಷಿಣದ ಶೈಲೇಂದ್ರ ಬೆಲ್ದಳೆ ಆಗಿರ್ಬೋದು, ಹಲವು ಶಾಸಕರು ಈ ಸರಿ ಹೇಗಾದ್ರೂ ಮಾಡಿ ನೀವು ಬೇರೆ ಅಭ್ಯರ್ಥಿ ಕೊಡಿ ಅಂತೇಳಿ ಹಕ್ಕೊತ್ತಾಯ ಮಾಡಿದ್ರು. ಜೊತೆಗೆ BY ರಾಘವೇಂದ್ರ ಅವರಿಗೆ ಶರಣು ಸಲಗರ್, ಪ್ರಭು ಚೌಹಾಣ್ ಕಾಲಿಗೆ ಬಿದ್ದಿದ್ರು ತುಂಬ ವೇದಿಕೆಯಲ್ಲಿ. ವಿಜೇಂದ್ರ ಅವರ ಕಾಲಿಗೆ ಬಿದ್ದಿದ್ರು. ಈ ಎಲ್ಲ ಕಾರಣಗಳಿಂದ ಬಿಜೆಪಿ ಹೈಕಮಾಂಡ್ ಕೂಡ ಪುನಃ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಕೊಟ್ಟಿದೆ. ಈ ಅಸಮಾಧಾನ, ಈ ಒಳ ಏಟು ಯಾವ ರೀತಿ ಬಿಜೆಪಿಗೆ ಹೊಡೆತ ಕೊಡುತ್ತೆ ಅನ್ನೋದನ್ನ ಮುಂದಿನ ದಿನಮಾನಗಳಲ್ಲಿ ನೋಡ್ಬೇಕು. ಸದ್ಯದ ಮಟ್ಟಿಗೆ ಕೇಂದ್ರ ಸಚಿವರಾಗಿದ್ರು ಕೂಡ ಅಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ರೈತರಿಗೆ ಸರಿಯಾಗಿ ಗೊಬ್ಬರ ಕೊಡ್ಲಿಲ್ಲ. ಕೇಂದ್ರ ರಸಗೊಬ್ಬರ ಖಾತೆ ರಾಜ್ಯ ಸಚಿವರು ಒಂದು ಪ್ರಕರಣ ನೆನಪಿಸ್ಬೇಕು. ಅವರ ಕಾರ್ಗೆ ಕಾರ್ಯಕರ್ತರು ಜಾಡ್ಸಿ ಒದ್ದಿರುವಂತಹ ದೃಶ್ಯ ಸಾಕಷ್ಟು ವೈರಲ್ ಆಯಿತು. ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ ಈ ಸಲ. ಅದಕ್ಕಿಂತಲೂ ಹೆಚ್ಚಾಗಿ ಅಹಿಂದ ಮತಗಳ ಕ್ರೋಢೀಕರಣದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರ ಪುತ್ರನಿಗೆ ಒಂದು ಹಂತಕ್ಕೆ ಲಾಭವಾಗುವಂತಹ ಸಾಧ್ಯತೆಗಳಿದೆ. ಇದು ಕಾಂಗ್ರೆಸ್ನ ಲೆಕ್ಕ. ಬಿಜೆಪಿಯ ಪಾಸಿಟಿವ್ ಅಂಶಗಳೇನು ಅಂತ ನೋಡಿದ್ರೆ, ಬಹುದೊಡ್ಡ ಮರಾಠ ಮತಗಳ ಪ್ರಾಬಲ್ಯ ಇದೆ. ಸುಮಾರು 1.5 ಲಕ್ಷ ಮತಗಳು ಒಂದು ಕಡೆ ಆದ್ರೆ, ಎರಡನೆಯದ್ದು ಕಾಂಗ್ರೆಸ್ನ ಅಭ್ಯರ್ಥಿಯ ವಿಚಾರಕ್ಕೆ ಬಂದಾಗ ತುಂಬಾ ಎಳಸು, ಅನುಭವಿ ಅಲ್ಲ, ಮತ್ತೆ ಪರಿವಾರವಾದ, ಜೊತೆಯಲ್ಲಿ ಕೈಯೊಳಗಿನ ಬಂಡಾಯವು ಕೂಡ ಬಹುದೊಡ್ಡ ವಿಚಾರ ಸರ್ಕಾಗಿ ಬಿಜೆಪಿಗೆ ಲಾಭವಾಗ್ತಿದೆ. ಏನಾಗಬಹುದು ಡಿ.ಎಂ. ಗೌಡ್ರೆ? ಬೀದರ್ ರಾಜಕಾರಣ, ಅದರಲ್ಲೂ ಕೂಡ ಖಂಡ್ರೆ ಕುಟುಂಬ ಬೀದರ್ನ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹಿಡಿತಕ್ಕೆ ತೆಗೆದುಕೊಂಡು, ಈಗೇನು ಸಾಗರ ಖಂಡ್ರೆ 26 ವರ್ಷದ ಯುವಕನಿಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಅವರಪ್ಪ
ಇದೇ ಬೀದರ್ ಲೋಕಸಭಾ ಕ್ಷೇತ್ರದಿಂದ 2019ರಲ್ಲಿ ಭಗವಂತ ಖೂಬಾ ಅವರ ವಿರುದ್ಧ ಸ್ಪರ್ಧಿಸಿದ್ರು. ಚುನಾವಣೆ ಏನಾಯ್ತು, ಫಲಿತಾಂಶ ಎಲ್ಲರ ಎದುರಿಗಿದೆ. ಅದಾದ ನಂತರ ಅವ್ರ ತಾತ ಭೀಮಣ್ಣ ಖಂಡ್ರೆ ಪಾಲ್ಕಿ ಕ್ಷೇತ್ರದಿಂದ ಸತತವಾಗಿ ಗೆಲ್ತಾ ಇದ್ರು. ಈ ಎಲ್ಲ ನೋಡಿ ಕುಟುಂಬದ ಹಿನ್ನೆಲೆ ಇದ್ರೂ ಕೂಡ ಸಾಗರ್ ಖಂಡ್ರೆ ಅವರ ಕೊಡುಗೆ ಬೀದರ್ಗೆ ಏನಿದೆ. ಕುಟುಂಬ ಅವ್ರ ತಾತ ಕೆಲಸ ಮಾಡಿದ್ರೆ ಓಕೆ, ಅವರಪ್ಪ ಕೆಲಸ ಮಾಡಿದ್ರೆ ಓಕೆ, ತಂದೆನೇ ಗೆಲ್ಲಕ್ಕಾಗ್ಲಿಲ್ಲ, ಮಗ ಗೆಲ್ತಾನ? ಈ ಒಂದು ಪ್ರಶ್ನೆ ಕೂಡ ಬೀದರ್ನಲ್ಲಿ ಹರಿದಾಡ್ತಾ ಇದೆ. ಜೊತೆಗೆ ಹುಮ್ನಾಬಾದ್ ನ ಮಾಜಿ ಶಾಸಕ, ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಹುಮ್ನಾಬಾದ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಒಳ್ಳೆ ಫೈಟ್ ಆಗ್ತಾ ಇತ್ತು. ಖೂಬಾ ಅವರ ಆಡಳಿತ ವಿರೋಧಿ ಅಲೆಗೆ ಈ ಒಂದು ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಪ್ರಬಲವಾಗಿ ಪೈಪೋಟಿ ಕೊಡ್ತಿದ್ರು ಅನ್ನುವ ಮಾತುಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರೇ ಗುಪ್ತವಾಗಿ ಒಪ್ಕೊಳ್ತಾರೆ. ಇದೇ ಕಾರಣಕ್ಕೆ ಈ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಹೇಳ್ತಿರುವಂತದ್ದು 50-50 ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಂತ ಕಾಂಗ್ರೆಸ್ ಗೆಲ್ಲುತ್ತಾ? ಅದು ಇಲ್ಲ. 50-50 ಸದ್ಯದ ವಾತಾವರಣ. ಸದ್ಯ ನಾವು ಕಂಡಂತಹ 2 ಲೋಕಸಭಾ ಕ್ಷೇತ್ರಗಳು ಗುಲ್ಬರ್ಗ ಮತ್ತು ಬೀದರ್, ಎರಡೂ ಕಡೆ ಇರುವಂತಹ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಗುಲ್ಬರ್ಗದಲ್ಲಿ ಕಾಂಗ್ರೆಸ್ ಮುಂದಿದೆ, ಬೀದರ್ನಲ್ಲಿ 50-50. ಹಾಗಿದ್ರೆ ಇನ್ನುಳಿದ ಕ್ಷೇತ್ರಗಳ ಲೆಕ್ಕಾಚಾರ ಏನು ಮತ್ತು 2 ಲೋಕಸಭಾ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಏನು ಅನ್ನೋದನ್ನ ನೋಡ್ಬೇಕು ಅಂದ್ರೆ ಕರ್ನಾಟಕ ಸ್ಟುಡಿಯೋ ನೋಡ್ತೀರಿ. ಮತ್ತೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ರಿಪೋರ್ಟ್ ಏನು ಅನ್ನೋದನ್ನು ಕೂಡ ತಿಳಿಸಿ.